ಮೊಹಮ್ಮದ್ ಹಜರತ್ ಪೈಗಂಬರರ 1005ನೇ ಜನ್ಮದ ದಿನದ ವಿಶ್ವ ಶಾಂತಿ ಸಂದೇಶ ಸಮ್ಮೇಳನ ವೇದಿಕೆ ಮೇಲಿದ್ದಂತ ಹಜರತ್ ಅಲಿ ಹುಸೇನ್ ಸಾಬ್, ಹಜರತ್ ಖಾಜಾ ಬಂದನವಾಜಿ ಗುಲ್ಬರ್ಗಾ ಮತ್ತು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಹಜರತ್ ಸೈಯದ್ ಹೈದರ್ ಅಲಿ ಅಲ್ಲಾ ನಬೀರ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂತ ಶರಣ ಬಸವೇಶ್ವರ ಸಂಸ್ಥಾನ ಮಠದ ಧರ್ಮಾಧಿಕಾರಿಗಳಾದಂಥ ದೊಡ್ಡಪ್ಪ ಅಪ್ಪನವರೇ, ವೇದಿಕೆ ಮೇಲಿದ್ದಂತ ಪಕಿರೆ ಸಿದ್ದರಾಮಯ್ಯ ಮಹಾಸ್ವಾಮಿಗಳೇ, ಚನ್ನಬಸವ ಮಹಾಸ್ವಾಮಿಗಳೇ, ಈ ಕಾರ್ಯಕ್ರಮದ ಉಸ್ತುವಾರಿಗಳು, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು, ನನ್ನ ಆತ್ಮೀಯ ಮಿತ್ರರು ಆದಂತಹ ಸಲೀಂ ಅಹಮದ್ ಅವರೇ, ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ನನ್ನ ಪೌರಾಣಿಕ ಸಚಿವರು, ನನ್ನ ಮಿತ್ರರಾದಂತಹ ರೆಹಮಾನ್ ಖಾನ್ ಅವರೇ, ಲೋಕಸಭೆಯ ಸದಸ್ಯರು ಮಿತ್ರರಾದಂತಹ ರಾಜಶೇಖರ್ ಹಿಟ್ನಾಳ್ ಅವರೇ, ಶಾಸಕರು ಆದಂತಹ ರಾಘವೇಂದ್ರ ಹಿಟ್ನಾಳ್ ಅವರೇ, ಹಾಗೂ ಈಗ ತಾನೇ ನೀವೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಬಿ ಕೆ ಹರಿಪ್ರಸಾದ್ ಅವರೇ, ಜಿ ಎಸ್ ಪಾಟೀಲ್ ರೇ, ಅಮರೇಗೌಡ ಬಯ್ಯಾಪುರ್ ಅವರೇ, ಎಚ್ ಆರ್ ಶ್ರೀನಾಥ್ ಅವರೇ ಮತ್ತು ಆತ್ಮೀಯ ಮಿತ್ರರು ಆದಂತಹ ಇಕ್ಬಾಲ್ ಅನ್ಸಾರಿ ಅವರೇ, ಹಸನ್ ಸಾಬ್ ದೋಟಿಯಾಳ್ ಅವರೇ, ಆಸಿಫ್ ಅಲಿ ಅವರೇ, ಬಸವರಾಜ್ ಹಿಟ್ನಾಳ್ ಅವರೇ ಹಾಗೂ ಕರಡಿ ಅವರೇ ಮತ್ತು ನಜೀರ್ ಅಹಮದ್ ಧರ್ಮಗುರುಗಳಾದ ನಜೀರ್ ಅಹಮದ್ ಅವರೇ, ಕಾಟನ್ ಪಾಷಾ ಅವರೇ, ಶಾಬೀದ್ ಮನಿಯಾರ್ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಸಮಾಜದ ಎಲ್ಲ ಮುಖಂಡರೇ, ನಿಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, 1500ನೇ ವರ್ಷದ ಪ್ರವಾದಿ ಮೊಹಮ್ಮದ್ ಜನ್ಮದಿನದ ಜಯಂತಿಯನ್ನ ಇವತ್ತ ಕೊಪ್ಪಳದಾಗ ನಡೀತಾ ಇದೆ ಅಂದ್ರೆ ನಿಜವಾಗಲೂ ಕೊಪ್ಪಳದ ಜಿಲ್ಲೆಯ ಜನತೆ ನಿಜವಾಗಲೂ ನಾವು ಪುಣ್ಯ ಮಾಡಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬಂಧುಗಳೇ, ಅದ್ಭುತವಾದಂತಹ ಕಾರ್ಯಕ್ರಮ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡುವಂತ ಜನರು ಇವತ್ತ ಕೊಪ್ಪಳದ ಈ ವೇದಿಕೆ ಮೇಲೆ ಹಿಂದೂ ಮುಸ್ಲಿಂ ಬಾಯಿಯಾಗಿ ಕೂತಿದ್ದನ್ನ ಇವತ್ತು ನೋಡ್ಲಿಕ್ಕೆ ಅವರು ನೋಡ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತ ಈ ರಾಜ್ಯದೊಳಗೆ ಪ್ರತಿಯೊಂದು ಭಾಗದೊಳಗೆ ನಮ್ಮ ಮಧ್ಯೆ ಜಗಳ ಹಚ್ಚುವಂತ ಕೆಲಸವನ್ನ ಮಾಡುವಂತವರಿಗೆ ಇದು ಒಂದು ಅದ್ಭುತವಾದಂತ ವೇದಿಕೆಯನ್ನು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಪೈಗಂಬರ್ ಅವರು ಈ ದೇಶಕ್ಕೆ ಸಮಾನತೆಯನ್ನ ಸಾರುವಂತ ಮಹಾಪುರುಷರು. ನಾನು ಒಂದು ಮಾತನ್ನ ಹೇಳ್ತೀನಿ, ಇವತ್ತ ಮುಸ್ಲಿಂ ಸಮುದಾಯದ ಬಂಧುಗಳಿರಬಹುದು, ಹಿಂದೂ ಸಮುದಾಯದ ಬಂಧುಗಳ ಯುವಕರು ಇವತ್ತ ಇದನ್ನ ವೇದಿಕೆಯನ್ನ ನೋಡಿ ಅರ್ಥ ಮಾಡ್ಕೋಬೇಕಾಗಿದ್ದು ಬಹಳಷ್ಟು ಇದೆ. ಬಂಧುಗಳೇ, ಮೊಹಮ್ಮದ್ ಪೈಗಂಬರ್ ಅವರಿಗೆ ಯಾವ ರೀತಿ ಸಮಾಧಾನ ಇತ್ತನ್ನೋದನ್ನ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ, ನಮಾಜ್ ಮಾಡಲಿಕ್ಕೆ ಮಸೀದಿಗೆ ಹೋಗ್ತಿರ್ತಾರೆ. ಅವರ ಜೊತೆಗೆ 2-3 ಸಹಚರರನ್ನು ಕರ್ಕೊಂಡು ಮಸೀದಿಗೆ ಹೋಗುವಂತ ಟೈಮ್ನೊಳಗೆ ಅಲ್ಲಿ ಒಂದು ಹೆಣ್ಮಗಳು ಅವ್ರ ಮೇಲೆ ಬೆಳಗ್ಗೆ ಎದ್ದು ಮನೆ ಕಸ ಗುಡಿಸಿ ಅವ್ರ ಮೇಲೆ ಕಸವನ್ನು ಎಸೆದಿರ್ತಾಳಂತ. ಆ ಕಸ ಎಸೆಯುವುದನ್ನ ನಾವು ನೀವು ಸುಮ್ಮನೆ ಇರ್ತಿದ್ವಾ? ಸುಮ್ಮನೆ ಇರ್ತಿದ್ವಲ್ರಿ? ಆ ಅಮ್ಮನ ಮೇಲೆ ಜಗಳ ಆಡಕ್ ಹೋಗ್ತಿದ್ವಿ. ಆದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಏನು ಮಾತಾಡಲಿಲ್ಲ ಅಂತೆ, ಸೀದಾ ತನ್ನ ಕೆಲಸಕ್ಕೆ ಹೋಗ್ತಾ ಇದ್ರಂತೆ. ಒಂದು ದಿವಸ ಸತತವಾಗಿ ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಅವ್ರ ಮೇಲೆ ಕಸ ಎಸೆಯುವಂತ ಕೆಲಸವನ್ನು ಮಾಡಿದಂತೆ. ಒಂದು ದಿವಸ ಅಲ್ಲಿ ಹೋಗೋ ಹೊತ್ತಿಗೆ ಆ ಅಮ್ಮ ಕಸನ ಎಸೆಲಿಲ್ಲಂತ, ಆ ಅಮ್ಮ ಬರ್ಲಿಲ್ಲಂತ. ಅವಾಗ ಪೈಗಂಬರ್ ಕೇಳಿದ ಜೊತೆಗಿದ್ದವ್ರನ್ನ, ಯಾಕೆ ಆ ಅಮ್ಮ ಬಂದು ನನಗೆ ಇವತ್ತ ನನ್ನ ಮೇಲೆ ಕಸ ಎಸಲಿಲ್ಲ ಅಂತಂತ. ಅವಾಗ ಅವ್ರ ಸಹಚರ ಹೇಳಿದ್ರಂತೆ, ಇಲ್ಲ ಸ್ವಾಮಿ, ಇವತ್ತು ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಅದಕ್ಕೆ ಅವರು ಇವತ್ತು ಮನೆಯಲ್ಲಿ ಇಲ್ಲ ಅಂದಾಗ ಪೈಗಂಬರು ನೇರವಾಗಿ ಮಸೀದಿಗೆ ಹೋಗಿ ಆ ತಾಯಿ ಆರಾಮಾಗ್ಲಿ, ಆರೋಗ್ಯದಿಂದ ಗುಣಮುಖರಾಗ್ಲಿ ಅಂತಂದು ಪ್ರಾರ್ಥನೆಯನ್ನು ಮಾಡಿದ್ರು.
ಪ್ರಾರ್ಥನೆ ಮಾಡಿ ಮಸೀದಿಯಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಹೋದಂತೆ. ಹಾಸ್ಪಿಟ್ಲಿಗೆ ಹೋಗಿ ಒಂದು ಗ್ಲಾಸ್ ನೀರನ್ನು ಕುಡಿಸಿ, ಭಗವಂತ ನಿನಗೆ ಬೇಗ, ಅಲ್ಲ ನಿನಗೆ ಬೇಗ ಆರಾಮ ಮಾಡಲಿ ಅಂತಂದು ಆಶೀರ್ವಾದ ಮಾಡಿದ ಮುಖ